ಹಾಯ್ ಹಲೋ ಎಲ್ಲರಿಗೂ ಜಿ ಎಲ್ ಎಸ್ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಪಯಣ ಬಂದು ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇವತ್ತಿನ ಪಯಣ ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ ಇವತ್ತಿನ ಪಯಣ ಬಂದು ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಇದೇ ದಾರಿಯಲ್ಲಿ ನೀವು ಹೋಗಬೇಕಾಗುತ್ತೆ. ಈ ದಾರಿ ಮುಖಾಂತರ ನೀವು ನುಂಕೆಮಲೆ ಗುಡ್ಡಕ್ಕೆ ಹೋಗಬೇಕು. ಈ ನುಂಕೆಮಲೆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ನಿಮಗೆ ಒಳ್ಳೆಯ ಪ್ರಕೃತಿಯ ಸೌಂದರ್ಯನ ಕೂಡ ನೀವು ನೋಡ್ಬೋದು. ಅಕ್ಕಪಕ್ಕ ಗುಡ್ಡಗಾಡುಗಳು, ದೊಡ್ಡ ದೊಡ್ಡದಾದಂಥ ಕಲ್ಲುಗಳು, ಬಂಡೆಗಳು, ಇದರ ಮಧ್ಯ ಈ ದಾರಿ ನೀವು ನೋಡ್ತಾ ಇದ್ದೀರಾ ಯಾವ ಥರ ದಾರಿ ಇದೆ. ಹಾಗೆ ಆ ಬೆಟ್ಟ ಗುಡ್ಡಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಕಾಲ ಭೈರವೇಶ್ವರ ಸ್ವಾಮಿ ತುಂಬ ಪವಾಡ ಪುರುಷರು. ಈ ಚಿತ್ರದುರ್ಗ ಜಿಲ್ಲೆ ಇಡೀ ಕರ್ನಾಟಕದಾದ್ಯಂತ ಹಾಗೂ ಪಕ್ಕದ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತುಂಬ ಜನ ಭಕ್ತರು ಶ್ರೀ ನುಂಕೆಮಲೆ ಶ್ರೀ ಕ್ಷೇತ್ರಕ್ಕೆ ನಡ್ಕೊತಾರೆ. ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಆ ಪ್ರಕೃತಿಯ ಸೌಂದರ್ಯ ಅಂತ. ದಟ್ಟದಾದಂಥ ಅರಣ್ಯ, ಆ ಬೆಟ್ಟ ಗುಡ್ಡಗಳು, ಆ ಪ್ರಕೃತಿಯ ಮಧ್ಯೆ ಈ ದಾರಿಯಲ್ಲಿ ಹೋಗ್ತಿದ್ರೆ, ಆ ಪ್ರಕೃತಿ ವಾತಾವರಣನ ಸವಿತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಸಂತೋಷ. ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಕಾಲ ಭೈರವೇಶ್ವರ ಸ್ವಾಮಿ ಕ್ಷೇತ್ರ ತುಂಬ ಪ್ರಸಿದ್ಧಿ ಪಡೆದಿರುವಂತಹ ಕ್ಷೇತ್ರ. ಹಾಗೆ ತುಂಬ ಪವಾಡ ಪುರುಷರು ಶ್ರೀ ಸಿದ್ದೇಶ್ವರ ಸ್ವಾಮಿ. ಇಲ್ಲಿಗೆ ಬರುವಂಥ ಭಕ್ತಾದಿಗಳ ಕಷ್ಟಗಳನ್ನು ಬಗೆಹರಿಸುವಂತಹ ಪವಾಡ ಪುರುಷ ಅಂತಲೇ ಹೇಳ್ಬೋದು. ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಕಾಲ ಭೈರವೇಶ್ವರ ಸ್ವಾಮಿ ತುಂಬ ಪವಾಡ ಪುರುಷರು. ಈ ಕ್ಷೇತ್ರದ ಬಗ್ಗೆ ತುಂಬ ಜನ ಹೇಳ್ತಾರೆ, ತುಂಬ ಜನ ನಡ್ಕೊತಾರೆ ಈ ಕ್ಷೇತ್ರಕ್ಕೆ. ಆ ಕ್ಷೇತ್ರಕ್ಕೆ ನಾವು ಭೇಟಿ ಕೊಡ್ತಿದ್ದೀವಿ ಇವತ್ತು. ಈ ಕ್ಷೇತ್ರಕ್ಕೆ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ನೀವೇನಾದರೂ ಬರಬೇಕು ಅಂದ್ಕೊಂಡ್ರೆ ಓನ್ ವೆಹಿಕಲಲ್ಲೇ ನೀವು ಈ ಕ್ಷೇತ್ರಕ್ಕೆ ಬರಬೇಕು. ಇಲ್ಲಿ ಯಾವುದೇ ಥರ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ಈ ಕ್ಷೇತ್ರದ ಒಂದು ವಿಶೇಷ ಏನಂದರೆ, ನೀವು ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವ ಮುಂಚೆ ಈ ದೇವಸ್ಥಾನದ ದರ್ಶನವನ್ನು ಪಡ್ಕೊಂಡೇ ನೀವು ಮುಂದೆ ಸಾಗಬೇಕಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಮೊದಲನೇ ಪೂಜೆ ಈ ದೇವಸ್ಥಾನದ ಪೂಜೆ. ಯಾವುದಪ್ಪ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ? ನೀವು ನೋಡ್ತಾ ಇದ್ದೀರಾ ಮಹಾಶಿವಶರಣ ಅರಳಯ್ಯ ಸ್ವಾಮಿಯವರ ದೇವಸ್ಥಾನ. ನೀವು ನುಂಕೆಮಲೆ ಶ್ರೀ ಕ್ಷೇತ್ರಕ್ಕೆ ಯಾರೇ ಬರಲಿ, ಮೊದಲನೇ ಪೂಜೆ ಬಂದು ಶಿವಶರಣ ಅರಳಯ್ಯ ಸ್ವಾಮಿಯವರ ದೇವಸ್ಥಾನಕ್ಕೆ. ಈ
ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡೇ ನೀವು ಮುಂದೆ ಕಾಲ ಭೈರವೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಏನಕ್ಕಪ್ಪ ಈ ಶಿವಶರಣ ಅರಳಯ್ಯನವರ ಮೊದಲನೇ ಪೂಜೆ ಅಂತ ನೋಡ್ತಿದ್ದೀರಾ ಫ್ರೆಂಡ್ಸ್. ಅದಕ್ಕೊಂದು ಸಣ್ಣ ಇತಿಹಾಸ ಇದೆ ಫ್ರೆಂಡ್ಸ್. ಏನಪ್ಪ ಅಂದರೆ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ ಕುದುರೆ ಏರಿ ಬರುವಂಥ ಸಂದರ್ಭದಲ್ಲಿ ಕುದುರೆಯ ಲಗಾಮು ಹರಿದೋಗುತ್ತೆ ಫ್ರೆಂಡ್ಸ್. ಆ ಸಂದರ್ಭದಲ್ಲಿ ಶಿವಶರಣ ಅರಳಯ್ಯನವರು ತಮ್ಮ ನರವನ್ನು ಕಿತ್ತಿ ಕುದುರೆಯ ಲಗಾಮನ್ನು ಮಾಡಿಕೊಡುತ್ತಾರೆ ಕಾಲ ಭೈರವೇಶ್ವರ ಸ್ವಾಮಿಗೆ. ಆ ಸಂದರ್ಭದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಶ್ರೀ ಅರಳಯ್ಯ ಸ್ವಾಮಿಯವರಿಗೆ ನಿನಗೆ ಮೊದಲನೇ ಪೂಜೆ ಆಗಲಿಯಪ್ಪ ಅಂತ ಹೇಳಿ ಆ ವರವನ್ನು ಕರುಣಿಸ್ತಾರೆ ಫ್ರೆಂಡ್ಸ್. ಆದ್ದರಿಂದ ಶ್ರೀ ಶಿವಶರಣ ಅರಳಯ್ಯ ಸ್ವಾಮಿಯವರ ಮೊದಲನೇ ಪೂಜೆ ನುಂಕೆಮಲೆ ಬೆಟ್ಟದಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ದೇವಸ್ಥಾನವನ್ನು. ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿಯ ವರದಿಂದ ಯಾರೇ ನುಂಕೆಮಲೆ ಬೆಟ್ಟಕ್ಕೆ ಬರುವಂಥ ಭಕ್ತರು ಮೊದಲನೇ ಪೂಜೆ ಶಿವಶರಣ ಅರಳಯ್ಯನವರ ಪೂಜೆ ಆಗಿರುತ್ತೆ ಫ್ರೆಂಡ್ಸ್. ಶಿವಶರಣ ಅರಳಯ್ಯನವರ ದೇವಸ್ಥಾನವನ್ನು ಒಂದು ಸುತ್ತಾಕೊಂಬರೋಣ ಬನ್ನಿ ಫ್ರೆಂಡ್ಸ್. ನೀವು ಯಾರೇ ನುಂಕೆಮಲೆಗೆ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರುವಂಥವರು ಮೊದಲನೇ ಪೂಜೆಯ ಬಂದು ಶಿವಶರಣ ಅರಳಯ್ಯನವರ ಪೂಜೆಯ ಮಾಡಿಕೊಂಡೇ ನೀವು ದರ್ಶನ ತಗೊಂಡು ನೀವು ಮುಂದೆ ಕಾಲ ಭೈರವೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೀವೀಗ ನೋಡ್ತಾ ಇರೋದು ತುಪ್ಪದಮ್ಮ ದೇವಸ್ಥಾನ. ತುಪ್ಪದಮ್ಮ ದೇವಿಯ ದೇವಸ್ಥಾನ ಫ್ರೆಂಡ್ಸ್. ಇದು ಕಾಲ ಭೈರವೇಶ್ವರ ಸ್ವಾಮಿಯ ಅಕ್ಕ ತುಪ್ಪದಮ್ಮ ದೇವಿ ಫ್ರೆಂಡ್ಸ್. ನೀವು ಶಿವಶರಣ ಅರಳಯ್ಯನವರ ದೇವಸ್ಥಾನದ ಪೂಜೆಯ ಮುಗಿಸ್ಕೊಂಡು ನೀವು ಮುಂದೆ ಬರ್ತಿದ್ದಂಗೆ ನಿಮಗೆ ಸಿಗುವಂಥ ದೇವಸ್ಥಾನವೇ ಈ ತುಪ್ಪದಮ್ಮ ದೇವಿಯ ದೇವಸ್ಥಾನ ಫ್ರೆಂಡ್ಸ್. ಕಾಲ ಭೈರವೇಶ್ವರ ಸ್ವಾಮಿಯವರ ಅಕ್ಕನವರು ತುಪ್ಪದಮ್ಮ ದೇವಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ತುಪ್ಪದಮ್ಮ ದೇವಿಯವರನ್ನು. ತಾಯಿ ತುಪ್ಪದಮ್ಮ ದೇವಿ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ತುಪ್ಪದಮ್ಮ ದೇವಿಯವರ ವನಕೆ ಫ್ರೆಂಡ್ಸ್. ಕಾಲ ಭೈರವೇಶ್ವರ ಸ್ವಾಮಿ ರಕ್ಕಸರ ನಿರ್ಮೂಲನೆ ಮಾಡುವ ಸಂದರ್ಭದಲ್ಲಿ ತುಪ್ಪದಮ್ಮ ದೇವಿಯವರು ಈ ಒನಕೆಯ ಆಯುಧವನ್ನು ಬಳಸಿ ಸೈನ್ಯಕ್ಕೆ ದಾರಿ ಮಾಡಿಕೊಟ್ಟಂತಹ ಒಂದು ಮಹಾನ್ ಆಯುಧ ಫ್ರೆಂಡ್ಸ್. ಇದು ನೀವು ನೋಡ್ತಾ ಇರೋದು ತುಪ್ಪದಮ್ಮ ದೇವಿಯವರ ದೇವಸ್ಥಾನದಲ್ಲಿ ಆ ಆಯುಧನ ನೋಡಬಹುದು ಫ್ರೆಂಡ್ಸ್. ನೀವು ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣ ಮುಂಭಾಗದ ಒಂದು ದೃಶ್ಯವನ್ನು ಈಗ ನೋಡ್ತಿದ್ದೀರಾ ಫ್ರೆಂಡ್ಸ್. ಬನ್ನಿ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಒಳಗೆ ಹೋಗೋಣ ಫ್ರೆಂಡ್ಸ್. ನೋಡಿ,
ಕಾಲ ಭೈರವೇಶ್ವರ ಸ್ವಾಮಿ, ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಶ್ರೀ ಕ್ಷೇತ್ರ ನುಂಕೆಮಲೆ. ಫ್ರೆಂಡ್ಸ್, ನುಂಕೆಮಲೆ ಶ್ರೀ ಕ್ಷೇತ್ರ ಇದು ಕದಂಬರ ಕಾಲದ ದೇವಸ್ಥಾನ ಅಂತ ಇಲ್ಲಿನ ಜನರು ಹೇಳುವ ಪ್ರಕಾರ ಇದು ಕದಂಬರ ಕಾಲದ ದೇವಸ್ಥಾನ ಅಂತಲೇ ಹೇಳ್ತಾರೆ. ಹಾಗೆಯೇ ದಕ್ಷಿಣದ ಕಾಶಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಕ್ಷೇತ್ರ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಕಾಲ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನ. ಫ್ರೆಂಡ್ಸ್, ನುಂಕೆಮಲೆ ಶ್ರೀ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು. ಇಲ್ಲಿನ ಸುತ್ತಮುತ್ತಲಿನ ಜನರ ಆರಾಧ್ಯ ದೈವ ಅಂತಲೇ ಈ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿನ ತುಂಬ ಜನ ನಡ್ಕೊತಾರೆ ಫ್ರೆಂಡ್ಸ್. ಈ ದೇವಸ್ಥಾನಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾರೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಈ ಕರ್ನಾಟಕದ ನಾನಾ ಭಾಗಗಳಿಂದ ಚಿತ್ರದುರ್ಗ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾಗೆ ತುಮಕೂರು ಜಿಲ್ಲೆ ಆಗಿರ್ಬೋದು, ಅದೇ ಆಂಧ್ರ ಪ್ರದೇಶ ಆಗಿರ್ಬೋದು, ಈ ಕಡೆ ಪಕ್ಕದ ತೆಲಂಗಾಣ ಆಗಿರ್ಬೋದು, ನಾನಾ ಭಾಗಗಳಿಂದ ಈ ದೇವಸ್ಥಾನಕ್ಕೆ ಅಪಾರವಾದ ಭಕ್ತ ಸಮೂಹನೇ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಜನ ಬರ್ತಾರೆ, ತುಂಬ ಜನ ನಡ್ಕೊತಾರೆ ಈ ದೇವಸ್ಥಾನಕ್ಕೆ. ನಂಬಿ ಬಂದ ಭಕ್ತರನ್ನು ಕಾಯುವಂತಹ ಮಹಾಸ್ವಾಮಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ. ಫ್ರೆಂಡ್ಸ್, ಈ ನುಂಕೆಮಲೆ ಸಿದ್ದೇಶ್ವರ ಕಾಲಭೈರವೇಶ್ವರ ಸ್ವಾಮಿಯ ಭಕ್ತರು ಈಗಲೂ ಸಹ ನೋಡ್ಬೋದು. ಅವರ ಮನೆಗಳಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಈಗಲೂ ಕೂಡ ಸಿದ್ದೇಶ್ವರ, ನುಂಕಪ್ಪ, ನುಂಕೇಶ್ವರ ಈ ಥರ ಹೆಸರುಗಳನ್ನು ಇಟ್ಟು ಕರೆಯುವಂತಹ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಈಗಲೂ ಕೂಡ ಅದೇ ರೀತಿ ದೇವರ ಹೆಸರನ್ನು ಇಟ್ಟು ಮೊದಲು ಕರೆಯುವಂತಹ ತುಂಬ ಜನ ಭಕ್ತರು ಈಗಲೂ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್. ಕಾಲ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಒಳಗಿನ ಒಂದು ದೃಶ್ಯವನ್ನು ಈಗ ನೋಡ್ತಿದ್ದೀರಾ ಫ್ರೆಂಡ್ಸ್. ನೋಡಿ, ತುಂಬ ಹಳೆಯ ಕಾಲದ ದೇವಸ್ಥಾನ, ಕದಂಬರ ಕಾಲದ ದೇವಸ್ಥಾನ ಅಂತಲೇ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಇನ್ನೊಂದು ಏನಂದರೆ ದಕ್ಷಿಣ ಕಾಶಿ ಅಂತಲೇ ಹೆಸರು ಪಡೆದಿರುವಂತಹ ಒಂದು ಕ್ಷೇತ್ರ. ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯವರ ಗರ್ಭಗುಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ, ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ತುಂಬ ಪವಾಡಗಳನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಪವಾಡ ಪುರುಷ ಅಂತಲೇ ಹೆಸರು ವಾಸಿಯಾಗಿರುವಂತಹ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ, ಕಾಲಭೈರವೇಶ್ವರ ಸ್ವಾಮಿ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ ಕಾಲಭೈರವೇಶ್ವರ ಸ್ವಾಮಿಯ ಗರ್ಭಗುಡಿ, ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಫ್ರೆಂಡ್ಸ್ ನೀವು ಪಡಿತಿದ್ದೀರಾ. ಈಗ ಕಂಚಿನ ಹಲ್ಲಿಯಾಗಿ ಶ್ರೀ ನುಂಕೆಮಲೆ ಕಾಲ ಭೈರವೇಶ್ವರ ಸ್ವಾಮಿ ಪವಾಡ ಮಾಡಿದ್ದಾರೆ. ನೀವು ದೇವಸ್ಥಾನದ ಒಳಗೆ ಈಗಲೂ ಕೂಡ ನೀವು ನೋಡ್ಬೋದು. ಈ ಥರ ತುಂಬ ಪವಾಡಗಳನ್ನು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮಾಡಿದ್ದಾರೆ. ಕಷ್ಟ ಅಂತ ಬಂದಂತಹ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವಂತಹ ಮಹಾಸ್ವಾಮಿ ಕಾಲ ಭೈರವೇಶ್ವರ ಸ್ವಾಮಿ, ನುಂಕೆಮಲೆ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ.
ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಾ ನೀವು ಹಳೆಯ ಕಾಲದ ಒಂದು ಶಿಲಾಶಾಸನ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಹಳೆಯ ದೇವಸ್ಥಾನ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ ದೇವಸ್ಥಾನದ ಹೊರಾಂಗಣ ಒಂದು ದೃಶ್ಯವನ್ನು. ಫ್ರೆಂಡ್ಸ್, ದೇವಸ್ಥಾನದ ಎಡಭಾಗದಲ್ಲಿ ಒಂದು ವಸ್ತು ಸಂಗ್ರಹಾಲಯನ ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಈಗ ವಸ್ತು ಸಂಗ್ರಹಾಲಯ. ಆ ಕಾಲದಲ್ಲಿ ಬಳಕೆ ಮಾಡಿದಂತಹ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ದೇವಸ್ಥಾನದ ಎಡಭಾಗದಲ್ಲಿ ಈ ವಸ್ತು ಸಂಗ್ರಹಾಲಯವನ್ನು ನೀವು ನೋಡ್ಬೋದು. ಆ ಕಾಲದಲ್ಲಿ ಬಳಕೆ ಮಾಡಿದಂತಹ ಹಾಗೆ ಆ ಕಾಲದಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನು ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಬೋದು. ತುಂಬ ಹಳೆಯ ಕಾಲದ ಒಂದು ವಸ್ತುಗಳನ್ನು ಇಟ್ಟಿದ್ದಾರೆ. ಬಳಕೆ ಮಾಡುವಂಥ ವಸ್ತುಗಳು ಹಾಗೆ ವಿಗ್ರಹಗಳನ್ನು ಬಳಸ್ತಿದ್ದಂತಹ ಒಂದು ವಸ್ತುಗಳನ್ನು ಇಟ್ಟಿದ್ದಾರೆ. ಬಂದಂಥ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಮಹಾಸ್ವಾಮಿ ನುಂಕೆಮಲೆ ಕಾಲ ಭೈರವೇಶ್ವರ ಸ್ವಾಮಿ. ತುಂಬ ಪವಾಡ ಪುರುಷರು ನುಂಕೆಮಲೆ ಕಾಲಭೈರವೇಶ್ವರ ಸ್ವಾಮಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಗ ಇಲ್ಲಿಗೆ ಬಂದಂಥ ಭಕ್ತರು ಈ ಸ್ಥಳಗಳನ್ನು ನೀವು ನೋಡ್ಬೋದು. ತುಂಬ ನೋಡುವ ಸ್ಥಳಗಳು ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ತುಂಬ ಪುರಾತನ ಕಾಲದ ಸ್ಥಳಗಳು. ಫ್ರೆಂಡ್ಸ್, ಈ ದೇವಸ್ಥಾನ ನೀವು ನೋಡ್ತಾ ಇರಲ್ಲ, ಈ ದೇವಸ್ಥಾನ ಗೋ ರಕ್ಷಕನಾಥರ ದೇವಸ್ಥಾನ ಫ್ರೆಂಡ್ಸ್. ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನ ಪಕ್ಕದಲ್ಲಿ ಈ ದೇವಸ್ಥಾನ ನೋಡ್ಬೋದು ನೀವು. ಗೋ ರಕ್ಷಕನಾಥರ ದೇವಸ್ಥಾನ. ಫ್ರೆಂಡ್ಸ್, ಈಗ ನೋಡ್ತಾ ಇರೋದೀಗ ದೇವಸ್ಥಾನದ ಹೊರಗಿನ ಒಂದು ದೃಶ್ಯನ. ಎಷ್ಟು ಪುರಾತನ ಕಾಲದ ಒಂದು ಆಲದ ಮರ, ತುಂಬ ಹಳೆಯ ಕಾಲದ ಒಂದು ಆಲದ ಮರ ನೀವು ನೋಡ್ತಾ ಇದ್ದೀರಾ. ಹಾಗೆ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತಹ ನುಂಕೆಮಲೆ ಶ್ರೀ ಕ್ಷೇತ್ರ. ಫ್ರೆಂಡ್ಸ್, ನುಂಕೆಮಲೆ ಕಾಲಭೈರವೇಶ್ವರ ಸ್ವಾಮಿಯ ವಾರ ಬಂದು ಭಾನುವಾರ. ತುಂಬ ಜನ ಇರ್ತಾರೆ. ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಇದೆ ಇದೇ ಸಭಾಭವನದಲ್ಲಿ. ಹಾಗೆ ಪ್ರಸಾದ ವ್ಯವಸ್ಥೆನೂ ಕೂಡ ಇದೆ ಭಾನುವಾರ ಹೊತ್ತು. ನೀವು ಪ್ರತಿ ಭಾನುವಾರ ಪ್ರಸಾದ ವ್ಯವಸ್ಥೆ ಇರುತ್ತೆ. ಬಂದಂಥ ಭಕ್ತರು ಕೂಡ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಇರುತ್ತೆ. ಶನಿವಾರ ಬಂದು ನೈಟೇ ಹಾಲ್ಟ್ ಆಗುವಂಥ ಭಕ್ತರು ಕೂಡ ತುಂಬ ಜನ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸಾದ ತಯಾರು ಮಾಡುವ ಜಾಗ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಅದರ ಪಕ್ಕದಲ್ಲಿರುವಂಥ ಒಂದು ದೊಡ್ಡ ವೃತ್ತವನ್ನು ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಾ ನೀವು. ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಹಾಗೆ ಮುಂದೆ ಬಂದರೆ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನವನ್ನು ನೀವು ನೋಡ್ಬೋದು. ಹಾಗೆ
ಚೆನ್ನಕೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಕೂಡ ಅದರೊಳಗೆ ನೀವು ನೋಡ್ಬೋದು. ಈಗ ನೀವು ನೋಡ್ತಿರೋದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದೇವಸ್ಥಾನದ ಒಂದು ಗರ್ಭಗುಡಿ. ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ದೊಡ್ಡದಾದ ಬಂಡೆಯ ಮೇಲೆ ಗಣಪತಿ ಚಿತ್ರವನ್ನು ಕೆತ್ತಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ನುಂಕೆಮಲೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರವನ್ನು, ಹಾಗೆ ಶಿವಶರಣ ಅರಳಯ್ಯನವರ ಒಂದು ದೇವಸ್ಥಾನವನ್ನು, ಹಾಗೆ ತುಪ್ಪದಮ್ಮ ತಾಯಿಯವರ ಒಂದು ದೇವಸ್ಥಾನವನ್ನು ಈ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ ಫ್ರೆಂಡ್ಸ್. ಈ ಸಂಚಿಕೆ ಇಷ್ಟವಾದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶ್ರೀ ನುಂಕೆಮಲೆ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ, ಹಾಗೆ ಶ್ರೀ ನುಂಕೆಮಲೆ ಕ್ಷೇತ್ರಕ್ಕೆ ನೀವು ಭೇಟಿ ಕೊಡಿ ಅಂತ ಹೇಳ್ತಾ, ಸ್ವಾಮಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.